ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೂತನವಾಗಿ ಜಾರಿಗೆ ತರಲು ಮುಂದಾಗಿರುವ ದ್ವೇಷ ಭಾಷಣದ ಪ್ರತಿಬಂಧಕದ ಕಾಯ್ದೆ ವಿರೋಧಿಸಿ ಇಂದು ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಚಂದಾಪುರ ಜಿಲ್ಲಾ ಕಾರ್ಯದರ್ಶಿ ಗಣಪತಿ ಭಟ್, ಚಂದಾಪುರ ಜಿಲ್ಲಾ ಗೋ ರಕ್ಷಾ ಪ್ರಮುಖ್ ಅತ್ತಿಬೆಲೆ ಧನುಂಜಯ ರೆಡ್ಡಿ, ಆರ್ಎಸ್ಎಸ್ ನರಸಿಂಹಸ್ವಾಮಿ, ಅತ್ತಿಬೆಲೆ ಘಟಕದ ಸಂಯೋಜಕರಾದ ವೇಣುಗೋಪಾಲ್, ಹಿಂದೂ ಮುಖಂಡರಾದ ಮುರಳಿ ಮೋಹನ್ ರೆಡ್ಡಿ, ನಾಗರಾಜ್ ಸೋನಿ, ಸಿ ಮುನಿರಾಜು, ಡಾಕ್ಟರ್ ಸುಲೋಚನಮ್ಮ, ಆರ್ಎಸ್ಎಸ್ ಚಂದ್ರಪ್ಪ, ಎಸ್ಕೆ ಕುಮಾರ್, ಮಹಾನ್, ಮಿಲನ್ ಕುಮಾರ್ ಮತ್ತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಪ್ರಮುಖರು ಭಾಗವಹಿಸಿದರು. ಯಾವುದಕ್ಕೂ ಕಾಲ ಮಕ್ಕಳು ಬಂದು ಇಲ್ಲ ಪಶ್ಚಿಮ ವರ್ಗ ರಕ್ಷಿಸಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಮಾತಾ ಕಿ बोलो भारत माता के सनातन हिंदू धर्म के सनातन हिंदू धर्म के जय श्री राम जय श्री राम जय श्री राम जय शिवाजी जय शिवाजी बोलो भारत माता के बोलो भारत माता के जय शिवाजी जय भवानी जय शिवाजी जय भवानी जय शिवाजी जय भवानी बोलो भारत माता के बोलो भारत माता के भारत माता के वंदे मातरम वंदे मातरम रक्षिते रक्षिते हिंदुಗಳನ್ನು ರಕ್ಷಿಸಿ 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 ಹಿಂದೂಗಳನ್ನು ರಕ್ಷಿಸಿ. ಇವತ್ತು ಚಂದ್ರದೀಪ್ ದಾಸ್ ಬಾಂಗ್ಲಾದೇಶದಲ್ಲಿ ಹತ್ಯೆ ಆಗಿದೆ. ಏನು ತಪ್ಪು ಮಾಡಿದ್ರು? ಅವ್ರು ಹಿಂದೂವಾಗಿ ಹುಟ್ಟಿದ್ದೇ ತಪ್ಪಾಗಿತ್ತಾ? ಈ ರೀತಿಯ ಆಕ್ರಮಣಗಳು 2013ರಿಂದ 3700 ದಾಳಿಗಳಾಗಿದೆ. ಸುಮಾರು 570 ಮನೆಗಳನ್ನು ಮಾಡಿದೆ. ರಂಗಾಪುರ ಅನ್ನೋ ಬಾಂಗ್ಲಾದೇಶದಲ್ಲಿ ಊರನ್ನು ನಾಶ ಮಾಡಿದ್ದಾರೆ. ದುರ್ಗಾ ಮಾತೆಯ ಒಂದು ದೇವಾಲಯಗಳನ್ನು ನಾಶ ಮಾಡಿದ್ದಾರೆ. ಈ ರೀತಿ ನಾಶ ಮಾಡ್ತಾ ಹೋಗ್ತಾನೇ ಇದ್ದಾರೆ. ಅದು ಪಾಕಿಸ್ತಾನದಲ್ಲಿ ಆಗಿರ್ಬೋದು. 1947ರಲ್ಲಿ ಸ್ವತಂತ್ರ ಬಂತು. ಆವತ್ತು ಲಕ್ಷ ಹಿಂದೂಗಳನ್ನು ಹತ್ಯೆ ಮಾಡಿ ರೈಲಿನ ಬೋಗಿಗಳಲ್ಲಿ ಭಾರತ ದೇಶಕ್ಕೆ ಇದು ಮಾಡಿದ್ರು. ನಾವು ಧರ್ಮದ ಆಧಾರಿತವಾಗಿ ಭಾರತವನ್ನು ತುಂಡರಿಸಿ 2 ಭಾಗಗಳನ್ನಾಗಿ ಮಾಡಿದ್ರು. ಅನಂತರ ಸಹ ಆಗ ಭಾರತ ದೇಶದಲ್ಲಿದ್ದಂಥ 9% ಮುಸ್ಲಿಮರು ಆಗ ಭಾರತದಲ್ಲಿದ್ದರು. ಯಾವತ್ತಾದರೂ ಹಿಂದೂಗಳು ಬಹುಸಂಖ್ಯಾತರಾಗಿದ್ದ ಹಿಂದೂಗಳು ಯಾವತ್ತಾದರೂ ನೀವು ಹಿಂದೂಗಳಾಗಿ
ಮತಾಂತರಗೊಳ್ಳಿ ಅಂತ ಏನಾದರೂ ಮಾತಾಡಿದ್ರಾ? ಇಲ್ಲ. ಇದುವರೆಗೂ ಯಾವ ಹಿಂದೂಗಳು ಯಾವ ಒಂದು ಮುಸ್ಲಿಂ ಮನೆಗಾಗಲಿ ಇನ್ನೊಬ್ರಿಗಾಗಲಿ ಹೋಗಿ ಅವರ ಮಸೀದಿಗಳಿಗೆ ಆಗಲಿ ಕಲ್ಲು ತೂರಿದ್ದಾಗಲಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾಗಲಿ ಇದುವರೆಗೂ ಮಾಡಲಿಲ್ಲ. ಆದರೂ ಸಹ ಯಾಕೆ ಕೆಲವೊಂದು ಉಗ್ರ ಸಂಘಟನೆಗಳು ಇದು ಮಾಡಿಕೊಂಡು ಇವತ್ತು ಹಿಂದೂಗಳನ್ನು ದಮಿಸುವಂಥ ಹಿಂದೂಗಳನ್ನು ನಾಶ ಮಾಡುವಂಥ ಕೆಲಸಗಳಾಗ್ತಾಯಿದೆ. ಅದು ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು. ಅವರ ಒಂದು ಮನಸ್ಥಿತಿ ಒಂದೇ ರೀತಿ ಇದೆ, ನಾವು ಮಾತ್ರನೇ ಇರಬೇಕು ಬೇರೆ ಇರಬಾರ್ದು ಅಂತನ. ಏನಾಗ್ತಾಯಿದೆ, ನಮ್ಮ ಹಿಂದೂಯಲ್ಲಿ ಸಹಿಷ್ಣುತೆ ಅನ್ನೋದು ತುಂಬ ಇದೆ. ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಹೇಳೋ ಧರ್ಮ ನಮ್ಮದು. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಂತು ನಿರಾಮಯ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖ ಭಾಗವದಂತ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ. ಅದೇ ರೀತಿ ನಾವು ಅದಕ್ಕೆ ತಕ್ಕನ ಹಾಗೆ ನಾವು ಬದುಕ್ತಾ ಇದ್ದೀವಿ. ನಾವು ಯಾರ ಒಂದು ವಿಚಾರಕ್ಕಾಗಲಿ ಒಂದು ಉಗ್ರ ಸಂಘಟನೆಗಳಾಗಲಿ ನಾವು ಯಾವತ್ತೂ ರೂಪಿಸ್ಕೊಂಡಿಲ್ಲ. ಹಿಂದೂಗಳು ಯಾವ ರೀತಿ ಇದ್ದಾರೆ ಅಂದರೆ ಸಹಿಷ್ಣುತೆ. ಇವತ್ತು ಆ ಹಿಂದೂಗಳನ್ನು ಏನಾಗಿದೆ ಅಂದರೆ ಭಾರತ ದೇಶದಲ್ಲಿ ಜಾತಿಗಳ ರೂಪದಲ್ಲಿ ಒಡೆದು ಹೋಗಿದೆ. ಆದರೆ ಹಿಂದೂಗಳಲ್ಲಿ ಸಂಘಟನೆ ಇಲ್ಲದೆ ಆಗೋಗಿದೆ. ದಯವಿಟ್ಟು ಅದನ್ನು ದೂರ ಮಾಡಬೇಕು. ಇವತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾನವನ ಒಂದು ವಾಕ್ ಸ್ವಾತಂತ್ರ್ಯವನ್ನು ಸಹ ಕಿತ್ಕೊಳ್ತಾ ಇದ್ದಾರೆ. ಈ ಮಸೂದೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಮಸೂದೆ ಖಂಡಿತವಾಗ್ಲೂ ತರಬಾರ್ದು. ಪ್ರತಿಯೊಬ್ಬರಿಗೂ ಅವ್ರಿಗೆ ಅನಿಸಿಕೆ ಇರುತ್ತೆ ಮಾತಾಡಲಿಕ್ಕೆ ಅಲ್ವಾ, ಅದನ್ನು ಕೊಡಬೇಕು. ಯಾರ ಒಂದು ಏಳಿಗೆಗಾಗಿ ನೀವು ಆ ಮಸೂದೆಯನ್ನು ತರ್ತಾ ಇದ್ದಾರಾ? ಯಾರ ಒಂದು ಇದಕ್ಕಾಗಿ ನಾವು ಆ ಮಸೂದೆಯನ್ನು ಒಪ್ಕೋಬೇಕು ಅಲ್ವಾ? ಅದಕ್ಕೋಸ್ಕರ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಆಗಿರುವಂಥ ಕರ್ನಾಟಕದಲ್ಲಿ ಆ ಮಸೂದೆಯನ್ನು ಕೂಡಲೇ ಜಾರಿಗೆ ಬರದೇ ಇರೋ ಹಾಗೆ ಅದನ್ನು ನಿಲ್ಲಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿರುವಂಥ ನರೇಂದ್ರ ಮೋದಿಯವರು ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಸುಮಾರು 5 ಕೋಟಿಗೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅವರು ಅಕ್ರಮವಾಗಿ ನೆಲೆಸಿರೋರನ್ನ ಮೊದಲು ಓಡಿಸಿ ಅಲ್ಲಿರುವಂಥ ರಕ್ಷಣೆ ಮಾಡಿ ಅವ್ರನ್ನ ಬೇಕಾದ್ರೆ ಕರ್ಕೊಂಬರಲಿ. ಹಿಂದೂಗಳಿಗೆ ಬೇರೆ ಇನ್ನೆಲ್ಲಿ ಸ್ಥಾನ ಇದೆ? ಭಾರತವನ್ನು ತುಂಡು 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 ಮಾಡ್ತಾ ಹೋದರೆ ನಾವು ಎಲ್ಲಿ ಹೋಗಬೇಕು? ನಮಗೆ ರಕ್ಷಣೆ ಯಾರು? ಎಲ್ಲಿವರೆಗೂ ನಾವು ಸಹಿಸ್ಕೊತಾ ಹೋಗಬೇಕು? ಎಲ್ಲಿವರೆಗೂ ಸಹಿಸ್ಕೋಬೇಕು? 1947ರಿಂದ ಇಲ್ಲಿವರೆಗೂ ಪಠ್ಯಪುಸ್ತಕಗಳಿಂದ ಹಿಡಿದು ಶಾಲಾ ಮಕ್ಕಳಿಂದ ಹಿಡಿದು ನಮಗೆ ಇತಿಹಾಸವನ್ನು ಮರೆ ಮಾಡಿಸಿದ್ರು. ನಮಗೆ ಸಂಪೂರ್ಣ ನಮ್ಮ ಭಾರತದ ಇತಿಹಾಸವೇ ನಮ್ಗೆ ಗೊತ್ತಿಲ್ಲದರ ಮರೆ ಮಾಡಿಸಿದ್ರು. ನಾವು ಓದಿದ್ದು ಯಾರ ಇತಿಹಾಸ ಅಂದರೆ ಔರಂಗಜೇಬ್ ಇತಿಹಾಸ, ಅಕ್ಬರ್ ಇತಿಹಾಸ, ಈ ರೀತಿಯ ಇತಿಹಾಸಗಳನ್ನು ಕೊಟ್ಟರು ನಮಗೆ. ಯಾಕೆ ನಮ್ಮ ದೇಶದಲ್ಲಿ ಇರಲಿಲ್ಲ ರಾಜರುಗಳು? ಆ ರಾಜರ ಇತಿಹಾಸವನ್ನು ನಮಗೆ ಮರೆ ಮಾಡಿಸಿದ್ರು. ಇದೇ ರೀತಿ ಆಗ್ತಾಯಿದೆ. ಇನ್ನು ಎಲ್ಲಿವರೆಗೂ ಹೋಗಬೇಕು? ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಒಂದು ಸಂವಿಧಾನ ಬಹುಸಂಖ್ಯಾತ ಹಿಂದೂಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ? ಒಂದು ವೇಳೆ ಹಿಂದೂಗಳು ಇಲ್ಲಿ ಅಲ್ಪಸಂಖ್ಯಾತರು ಆದರೆ ಯಾವುದೇ ಕಾರಣಕ್ಕೂ ಭಾರತ ರತ್ನ BR ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವೂ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಆಮೇಲೆ ಯಾವ ಒಂದು ಮನುಷ್ಯರಿಗೂ ರಕ್ಷಣೆ ಇರೋದಿಲ್ಲ. ಏನಾಗ್ತಾಯಿದೆ? ಅದಕ್ಕೆ ನಾವು ತುಂಬ ಸಹಿಸ್ಕೊಂಡಿದ್ದೀವಿ, ಇನ್ನೂ ಸಹಿಸ್ಕೊತಾನೇ ಇದ್ದೀವಿ. ಮೊದಲು ಇದಕ್ಕೆ ನಮಗೆ ರಕ್ಷಣೆ ಬೇಕು. ಭಾರತ ಒಂದೇ ಅಷ್ಟೇ ಅಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ, ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂಗಳಿಗೂ ರಕ್ಷಣೆ ಬೇಕು. ಭಾರತ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಕೊಟ್ಟಂಥದ್ದನ್ನು ನೋಡಿದ್ರೆ ನಾವು ಇನ್ನೂ ಪಾಲನೆ ಮಾಡೋಕ್ಕೆ ಎಲ್ಲಿ ಕೊರತೆ ಇದೆ? ನಮಗೇನು ತೊಂದರೆ ಇದೆ? ಯುವಕರು ಎದ್ದೇಳ್ತಿಲ್ವಾ? ಮಹಿಳೆಯರು ಎದ್ದೇಳ್ತಿಲ್ವಾ? ನಾವು ಹಿಂದೂಗಳ ಸಂಘಟನೆ ಕಡಿಮೆ ಆಗಿದೆಯಾ? ಯಾಕೆ ಅಂತಂದರೆ ಇವತ್ತು ನಾವು ನಿಲ್ಲಕ್ಕೆ ಸ್ಥಾನ ಇಲ್ಲ. ನಮ್ಮೂರಲ್ಲಿ ನಮಗಿಲ್ಲ ಅನ್ನೋ ಮಟ್ಟಕ್ಕೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಇದೆ. ಈಗ ಎಷ್ಟು ಮತದಾರರನ್ನು ವೋಟ್ ಬ್ಯಾಂಕು ಇಲ್ಲ, ಅವ್ರಿಗೆ ಏನು ಆಧಾರ್ ಕಾರ್ಡು ಇಲ್ಲ, ಎಲ್ಲ ತೆಗೆದಾಕಿದ್ದಾರೆ. ಅದನ್ನೆಲ್ಲ ಮಾಡಿಸಿ ಹುಡುಕಿ ಈಗ ರಕ್ಷಣೆ ಕೊಡ್ತಾ ಇದ್ದಾರೆ. ಈಗ ಕೊಟ್ಟು ನಾವು ಎಲ್ಲರನ್ನೂ ತಪ್ಪಿಕೊಂಡು ಇಲ್ಲಿ ನಾವು ಹೇಗಿಟ್ಟಿದ್ದೀವಿ ಹಾಗೆ ಭಾರತದಲ್ಲಿ ಅವ್ರನ್ನೂ ಕೂಡ ಕಳಿಸಿ ಅವ್ರಿಗೆ ನಮ್ಮ ಜನಗಳಿಗೆ ರಕ್ಷಣೆ ಕೊಡಬೇಕಾಗಿ ನಮ್ಮ ಪ್ರಧಾನಿಗಳು ಮಾಡ್ತಾ ಇದ್ದಾರೆ, ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಹಿಂದೂಗಳು ಒಂದು ಸನಾತನ ಧರ್ಮದ ವಸುದೈವ ಕುಟುಂಬ ಅಂತ ಹೇಳ್ತಿದ್ದಾರೆ. ಈ ಸುಮಾರು ಶತಮಾನಗಳಿಂದನೇ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸುಮಾರು ಒಂದು 2000-3000 ಒಂದು ದೇವಸ್ಥಾನಗಳನ್ನ ರಕ್ಷಣೆ ಮಾಡಿದ್ರು. ರಕ್ಷಣೆ ಮಾಡಿ ಅದಕ್ಕೆ ಜೀರ್ಣೋದ್ಧಾರ ಮಾಡಿದ್ರು. ಹೇಗೆ ಛಿದ್ರ ಆಗಿದ್ದನ್ನು ಬಂದರು ಅಂತ ನಮ್ಮ ಎಷ್ಟೋ ಇತಿಹಾಸ ಇದೆ. ಇವತ್ತು ಮಕ್ಕಳಿಗೂ ನಾವು ಅದೇನು ಹೇಳೋಕ್ಕಾಗ್ತಿಲ್ಲ, ನಮ್ಮ ಸಮಾಜಕ್ಕೂ ಗೊತ್ತಿಲ್ಲ, ನಮ್ಮ ದೊಡ್ಡವ್ರಿಗೂ ಗೊತ್ತಿಲ್ಲ. ಕೊರತೆ ಏನಂದರೆ ನಮಗೆ ಜ್ಞಾನದ ಕೊರತೆ ಇದೆ. ಅವರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಕುರಾನ್ ಅವರು ಹೇಳ್ತಾರಂತೆ,
ಮಕ್ಕಳಿಗೆ ದಿನಾ ಹೇಳ್ಕೊಡ್ತಾರೆ. ಅವರು ಹೇಳಿದ್ದನ್ನೇ ಹೇಳ್ತಾರೆ. ನಮ್ಮ ಭಗವದ್ಗೀತೆನಾಗಲಿ ಉಪನಿಷತ್ತಾಗಲಿ ನಮ್ಮ ಸಂವಿಧಾನದ್ದಾಗಲಿ ಯಾವತ್ತಾದರೂ ನಮ್ಮ ಮಕ್ಕಳಿಗೆ ನಾವು ಹೇಳೋ ಪ್ರಯತ್ನ ಪಟ್ಟಿದ್ದೀವೋ? ಮೊದಲನೇದಾಗಿ ನಾವೇ ತಿಳ್ಕೊಳಲ್ಲ ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ. ಮುಂದೊಂದು ದಿನ ಹಿಂಗಾದರೆ ನಾವು ಎಲ್ಲಿಗೆ ಹೋಗಬೇಕು, ಯಾರನ್ನ ಕೇಳಬೇಕು, ಯಾವ ದೇಶ ಇರುತ್ತೆ, ನಮ್ಮ ಸಂವಿಧಾನಕ್ಕೊಂದು ಅರ್ಥ ಇದೆಯಾ? ಇವತ್ತು ದಲಿತರನ್ನು ಅಲ್ಲಿ ಹತ್ತಾಡಿಸ್ಕೊಂಡು ಹೊಡ್ತಾರೆ, ದಲಿತರನ್ನ ಹಿಂದೂಗಳು ಅಂತ ಸಪ್ರೇಟ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಇಲ್ಲೇ ಬೆಂಕಿ ಹಚ್ಚುತ್ತಾರೆ. ಇದನ್ನು ಬಿಡಬೇಕು. ದಯಮಾಡಿ ನಮ್ಮ ಸಹೋದರಿಗೆ ಹೇಳೋದು, ನಾವೆಲ್ಲ ಕುಟುಂಬಗಳು ವಸುದೈವ ಕುಟುಂಬ ಅಂತಿರೋದಕ್ಕೆ ರಕ್ಷಣೆ ಆಗಬೇಕು. ಹಾಗೆ ಹಿಂದೂ ಸನಾತನ ಧರ್ಮನ ನಮ್ಮೆಲ್ಲರ ಕೈಯಲ್ಲೂ ಇದೆ, ನಮ್ಮ ಮನಸ್ಸುಗಳಲ್ಲಿದೆ. ನಾವು ಮನೆ ಬಾಕಲು ತಟ್ಟಿ ಎದೆ ತಟ್ಟಿ ವಿವೇಕಾನಂದರು ಹೇಳ್ದಂಗೆ ಎದ್ದೋಳಿ ಯುವಕರೇ ಅಂತ ಯುವಶಕ್ತಿನ ಎಬ್ಬರಿಸಿ ನಾವು ಎಚ್ಚೆತ್ಕೊಂಡು ಹೀಗಾದರೂ ನಮ್ಮ ದೇಶನ ಕಾಪಾಡ್ಕೊಳ ಅಂತ ನಾವು ದಾಪುಗಾಲಾಗ್ತಿದ್ದೀವಿ. ಇನ್ನೂ ರನ್ನಿಂಗಲ್ಲಿ ಓಡೋಣ, ನಾವೆಲ್ಲ ಹಿಡಿಯೋಣ, ವಸುದೈವ ಕುಟುಂಬನ ಕಾಪಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಹಾಗೂ ಸಂಘದ RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ರತಿವೇಲೆ ವೃತ್ತದಲ್ಲಿ ದೀಪು ಬಾಲಚಂದ್ರ ಅನ್ನೋರ ಚಂದ್ರದಾಸ್ ಅನ್ನೋರನ್ನ ಏನೊಬ್ಬ ಬಾಂಗ್ಲಾದೇಶದಲ್ಲಿ ಅವ್ರು ಯಾವ ರೀತಿ ಅಂದರೆ ಅವ್ರು ಇನ್ನೂ ಬದುಕಿರಬೇಕಾದ್ರೆ ಮರಕ್ಕೆ ಕಟ್ಟಿ ಅವ್ರನ್ನ ಹೊಡೆದು ಕೊಲೆ ಮಾಡಿ ಮರಕ್ಕೆ ಕಟ್ಟಿ ಪ್ರಾಣ ಇರಬೇಕಾದ್ರೇ ಅವ್ರಿಗೆ ಬೆಂಕಿ ಹಚ್ಚಿ ಸುಟ್ಟಿರ್ತಕ್ಕಂಥದ್ದು ಒಂದು ನಾವು ಮಾನವೀಯ ಧರ್ಮನೇ ಅಲ್ಲ ಅನ್ನೋದನ್ನು ತೋರಿಸ್ತದೆ. ಅದು ಯಾವ ಧರ್ಮದಲ್ಲೂ ಸಹ ಇಂಥ ಹಿಂಸೆ ಮಾಡಿ ಸಾಯಿಸೋಂಥದ್ದು ಎಲ್ಲೂ ಇಲ್ಲ. ಆದರೆ ಈ 420ಗಳು ಅಂತ ಏನು ಹೇಳಿ ಕರೆಸ್ಕೊತಾರೆ, ಇಂಥ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಿದ್ದಾರೆ. ಇವ್ರನ್ನ ದಯವಿಟ್ಟು ಇಮಿಡಿಯೇಟಾಗಿ ಅವ್ರಿಗೆ ಏನು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನು ಅವರು ಶರೀಫ್ ಅಂತ ಏನೋ ಅವರು ವಿದ್ಯಾರ್ಥಿ ಮುಖಂಡನ 4 ದಿನದ ಹಿಂದೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ. ಅವರು ಒಂದು ಒಳ್ಳೆ ನಾಯಕನಾಗಿ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿದೆ. ಇದಕ್ಕೆ ಭಾರತ ದೇಶದವರೇ ಕಾರಣ, ಭಾರತನೇ ಕಾರಣ, ಹಿಂದೂಗಳೇ ಕಾರಣ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿ ಇರಲಾರ್ದೆ ನಮ್ಮ ಹಿಂದೂಗಳ ಮೇಲೆ ಗೂಬೆ ಕುಳ್ಸೋಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಏನು ನಮ್ಮ ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರಾಗಿದ್ದಾರೆ. ಇಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ನಾವು ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತೀವಿ, ಎಷ್ಟೊಂದು ನಮ್ಮ ಜೊತೆಲಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಅವ್ರಿಗೆ ಎಷ್ಟು ನಾವು ಸೌಕರ್ಯಗಳು ಕೊಡ್ತೀವಿ ಸರ್ಕಾರದಿಂದ. ಅಲ್ಲಿರ್ತಕ್ಕಂಥ ಹಿಂದೂಗಳು ಏನು ಅನ್ಯಾಯ ಮಾಡಿದ್ದಾರೆ, ಅವ್ರೇನು ಪಾಪ ಮಾಡಿದಾರಾ? ಅವ್ರು ಮನುಷ್ಯರಲ್ವಾ? ಅವ್ರೇನು ಪ್ರಾಣಿಗಳ? ಅವ್ರಿಗೆ ಯಾಕೆ ರಕ್ಷಣೆ ಕೊಡ್ತಾಯಿಲ್ಲ ದೇಶ? ಇದನ್ನು ದಯವಿಟ್ಟು ಕೇಂದ್ರ ಸರ್ಕಾರ ದಿಟ್ಟವಾಗಿ ಖಂಡನೆ ಮಾಡಬೇಕು. ಕೇಂದ್ರ ಸರ್ಕಾರ ಅವ್ರ ಬೆಂಬಲಕ್ಕೆ ನಮ್ಮ ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳ ಬೆಂಬಲಕ್ಕೆ ನಿಲ್ಲೋದಕ್ಕೆ ಏನಾದರೂ ಒಂದು ಒಳ್ಳೆಯ ಮಾರ್ಗ ಮಾಡಬೇಕು ಅಂತೇಳಿ ನಾವು ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಏನು ಈಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನಡೆದಂಥ ವಿಧಾನಸಭೆಯಲ್ಲಿ ದ್ವೇಷ ಭಾಷಣದ ಮಸೂದೆಯನ್ನು ಎಲ್ಲ ವಿರೋಧ ಪಕ್ಷಗಳ ಟೀಕೆಗಳ ನಡುವೆಯೂ ಸಹ ಅಂಗೀಕಾರ ಮಾಡಿದ್ದಾರೆ. ಇದು ಅವ್ರು ನಮ್ಮ ಸ್ನೇಹಿತರು ಹೇಳ್ದಂಗೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿರ್ತಕ್ಕಂಥ ಒಂದು ಮಸೂದೆ. ಏನೋ ಈಗ ನಮ್ಮ ಧರ್ಮಕ್ಕೆ ತೊಂದರೆ ಆಗಿದೆ, ನಮಗೆ ತೊಂದರೆ ಆಗಿದೆ ಅಂತ ನಾವು ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡಿದ್ರೆ ಅದು ದ್ವೇಷ ಭಾಷಣ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಅಂದರೆ ಇದು ಹಿಂದೂಗಳನ್ನ ಮಟ್ಟ ಹಾಕಿ ಬೇರೆ ಧರ್ಮಗಳನ್ನ ಎತ್ತಿ ಇರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಈ ಮಸೂದೆಯನ್ನು ಈಗಲೇ ಕೈ ಬಿಡಬೇಕು. ಇಲ್ಲಾಂದರೆ ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಿಂದೂ ಸಂಘಟನೆಗಳು ಮಾಡ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ. ಆಗ ಹಿಂದೂಗಳ ಮೇಲೆ ಪ್ರತಿಯೊಂದು ಎಲ್ಲ ರಾಜ್ಯದಲ್ಲಾಗಲಿ ಎಲ್ಲ ಬೇರೆ ದೇಶದಲ್ಲಾಗಲಿ ನಡೀತಾ ಇದೆ. ಇದು ದಯಮಾಡಿ ಆಗಬಾರ್ದು. ಪಹಲ್ಗಾಮ್ದಲ್ಲಿ ಆಯಿತು, ಅದಕ್ಕೆ ಸರಿಯಾಗಿ ಸಿಂಧೂರ ಅಂತಂದು ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವ್ರು ಮೋದಿ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ಮಾಡಿದರು. ಅದು ಆವಾಗಲೇ ನುಗ್ಗಿಬಿಟ್ಟು ಹೊಡೆದಿದ್ದರೆ ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಈಗ ಬಾಂಗ್ಲಾದೇಶಕ್ಕಾದರೂ ಕೂಡ ಈ ಥರ ನಮ್ಮ ಹಿಂದೂಗಳಿಗೆ ದೇವಸ್ಥಾನಗಳಿಗೆಲ್ಲ ಇದು ಮಾಡೋದು, ಅಲ್ಲಿರೋ ಹಿಂದೂಗಳು ಹೆಣ್ಮಕ್ಳಿಗೆಲ್ಲ ರೇಪ್ ಮಾಡೋದು ಎಲ್ಲ ಈ ಥರ ಎಲ್ಲ ಮಾಡಿಬಿಟ್ಟು ನೇಣು ಹಾಕೋದು, ಇದು ಮಾಡೋದು, ಇವನಿಗೆ ಸಜೀವ ದಹನ ಕೂಡ ಮಾಡಿಬಿಟ್ಟು ಅವ್ರೇನು ದ್ವೇಷದ ಮಾತುಗಳೇನು ಮಾತಾಡಿಲ್ಲ. ಅವನು ಎಲ್ಲ ಒಂದೇ, ಹಿಂದೂಗಳೆಲ್ಲ ದೇವ್ರುಗಳೆಲ್ಲ ಒಂದೇ ಅಂತ ಹೇಳಿದ್ದಕ್ಕೇ ಅವರೆಲ್ಲ ಬಂದ್ಬಿಟ್ಟು ಆ ಥರ ಈ ನಾಯಿ ಸತ್ತಾಗ ಎಳ್ಕೊಂಡು ಹೋಗ್ತಾರಲ್ಲ ಆ ಥರ ಎಳ್ಕೊಂಡು ಹೋಗ್ಬಿಟ್ಟು ಸಜೀವ ದಹನ ಪೂರ ನೇಣು ಹಾಕ್ಬಿಟ್ಟು ಕೆಳಗಡೆ ತಲೆ ಮಾಡಿ ಮೇಲ್ಗಡೆ ಕಾಲು ಕಟ್ಟಿಬಿಟ್ಟು ಆ ಥರ ಮಾಡಿದ್ದಾರೆ. ಹಿಂದೂಗಳು ಎದ್ದಳಲ್ಲ, ಎದ್ರೆ ಮಾತ್ರ ಉಳಿಯಲ್ಲ. ಆದರೂ ಕೇಂದ್ರ ಸರ್ಕಾರದವರು ಕೂಡ ಎಚ್ಚೆತ್ಕೊಂಡಿದ್ದಾರೆ, ಅದಕ್ಕೆ ಮುಂದಿನ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಒಳ ನುಗ್ಗಿದ್ದು ನಾವು ಉಳಿಯಲ್ಲ, ಬಾಂಗ್ಲಾದೇಶ ನಮ್ದು ಇರೋದೇ ಸಣ್ಣ ದೇಶ ಅಂತ ಅವ್ರಿಗೂ ಗೊತ್ತಾಗ್ತಾ ಇದೆ. ಆದರೆ ಇವಾಗ ಅಲ್ಲಿ ಪ್ರಧಾನಿ ಹೇಳ್ತಾ ಇದ್ದಾರೆ, ಈಗ ನಾವು ಶಾಂತಿ ದೂತರಾಗ್ತಾ ಇದ್ದೀವಿ, ದಯಮಾಡಿ ಯಾವ ಥರದ್ದು ಏನು ಗಲಾಟೆ ದೊಂಗೆ ಮಾಡಬೇಡಿ ಅಂತಂದು ಹೇಳ್ಬಿಟ್ಟು ಅಲ್ಲಿರೋ ಪ್ರಜೆಗಳಿಗೆ ಅವರು ಯೂಸುಫ್ ಅವ್ರು ಹೇಳ್ತಾ ಇದ್ದಾರೆ, ಪ್ರಧಾನಿ ಅವರು. ಇದಕ್ಕೆ ನಾವು ಇಲ್ಲಿಗೆ ಬಿಡಬಾರ್ದು, ಶಾಂತಿ ಅಂತಂದು ಹೇಳ್ಬಿಟ್ಟು ಇದು ಹಿಂಗೆ ಮಾಡ್ತಾ ಇದ್ರೆ ಸರಿ ಹೋಗಲ್ಲ. ಅದು ಮುಂದಿಂದು ಏನಂತಂದು ಹೇಳ್ಬಿಟ್ಟು ಪ್ರಧಾನಿ ಅವರಿಗೆ ನಾವು ಮನವಿ ಸಲ್ಲಿಸಬೇಕು. ಪ್ರಧಾನಿ ಅವರು ಮುಂದುವರೆದ್ಬಿಟ್ಟು ಅದು ಏನಂತ ಪಾಕಿಸ್ತಾನಕ್ಕೆ ನುಗ್ಗಿದ್ರಲ್ಲ ಆ ಥರ ನುಗ್ಗಿಬಿಟ್ಟು ಅದು ಮಾಡಬೇಕು, ನಮ್ಮ ಹಿಂದೂಗಳು ರಕ್ಷಣೆ ಕೊಡಬೇಕು ಅನ್ನೋದೇ ನಮ್ಮದು ಒಂದು 2 ಮಾತಲ್ಲಿ ಮುಗಿಸ್ತು. ಒಂದು ಮನುಕುಲನೇ ತಲೆ ತಗ್ಸುವಂಥ ಕೆಲಸ ಇವತ್ತು ನಡೆದಿದೆ ನಮ್ಮ ಬೇರೆ ದೇಶದಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಇವತ್ತು ನಾವು ಈ ಒಂದು ಪೋಸ್ಟ್ಗಳನ್ನು ಇಟ್ಕೊಂಡಿದ್ದೀವಿ. ಬಾಂಗ್ಲಾದಲ್ಲಿ ಹಿಂದೂಗಳನ್ನು ರಕ್ಷಿಸಿ ಅಂತ
ನಾವೇನಾದ್ರು ಎಚ್ಚೆತ್ಕೊಳ್ಳಿಲ್ಲ ಅಂತ ಏನಾದರೂ ಅಂದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ಹಿಂದೂಗಳನ್ನು ರಕ್ಷಿಸಿ ಅಂತ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ಇದು ಬರೀ ಹಿಂದೂ ಸಂಘಟನೆಗಳ ಜವಾಬ್ದಾರಿ ಅಲ್ಲ. ದಯವಿಟ್ಟು ಎಲ್ಲರೂ ಈ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ಇಲ್ಲಿ ಮುಸಲ್ಮಾನ್ ಸಮುದಾಯದವರು ಬರಬೇಕು ಸ್ವಾಮಿ. ಬರೀ ಹಿಂದೂ ಸಂಘಟನೆಗಳ ಜವಾಬ್ದಾರಿ ಅಲ್ಲ ಇದು. ದಲಿತ ಪರ ಸಂಘಟನೆಗಳು ಬರಬೇಕು, ಅದಾದಮೇಲೆ ಕನ್ನಡ ಪರ ಸಂಘಟನೆಗಳು ಬರಬೇಕು. ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಈ ಭಾರತ ದೇಶಕ್ಕೆ ಈ ಮಣ್ಣಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಇದು. ಮುಂದೊಂದು ದಿನ ನಮ್ಮಲ್ಲಿ ಏನಾದ್ರು ಒಗ್ಗಟ್ಟು ಏನಾರು ಇಲ್ಲ ಅಂತಂದರೆ ಇದೇ ಥರ ನಾಳೆ ದಿವಸ ಭಾರತದ ನೆಲದಲ್ಲಿ ನಾವು ಹಿಂದೂಗಳನ್ನು ರಕ್ಷಿಸಿ. ಇವತ್ತು ಸಾಧಕರ ಪುತ್ಥಳಿಗಳಿಗೆ ಅಪಮಾನಗಳಾಗ್ತಾ ಇದ್ದಾವೆ. ಹಿಂದೂ ದೇವಾಲಯಗಳು ಉಳಿತಾ ಇಲ್ಲ. ಅದಾದಮೇಲೆ ಇಲ್ಲಿ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಎಷ್ಟೋ ಮಾನವೀಯಗಳಿಗೆ ಅಪಮಾನಗಳಾಗ್ತಾ ಇದೆ. ಅವರೆಲ್ಲರೂ ಪುತ್ಥಳಿಗಳು ಉಳಿಬೇಕು, ಆ ಸಾಧಕರಿಗೆ ಒಂದು ನ್ಯಾಯ ಸಿಗಬೇಕು. ಅದಾದಮೇಲೆ ಭಾರತದಲ್ಲಿ ಒಂದು ಹಿಂದುತ್ವ ಉಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಬಾಂಗ್ಲಾದಲ್ಲಿ ಏನು ಸರಿಸುಮಾರು ಸಾಕಷ್ಟು ಜನ ಹಿಂದೂಗಳಿದ್ರು ಅವ್ರ ಮೇಲೆ ನಿರಂತರವಾಗಿ ಈ ದಾಳಿಗಳು ನಡೀತಾ ಈಗ 5-6% ಅಷ್ಟು ಜನ ಹಿಂದೂಗಳಾಗಿದ್ದಾರೆ. ಇಲ್ಲಿನ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಭಾರತ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರ್ದೋ ಒಂಥರ ತೋಡ್ದಪ್ಪನ ಛತ್ರ ಥರ ಆಗ್ಬಿಟ್ಟಿದೆ. ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. ಇಲ್ಲಿನ ಇಲಾಖೆಗಳು, ಇಲ್ಲಿನ ಸರ್ಕಾರಗಳು, ಇಲ್ಲಿನ ಪೊಲೀಸ್ ಸಿಬ್ಬಂದಿ ವರ್ಗದವ್ರುಗಳು ಏನಾಗ್ಬಿಟ್ಟಿದೆ ಅಂದರೆ ಇಲ್ಲೊಂದು ಗಾಡಿ ಕಳ್ತನ ಆದರೆ ಹಿಡಿಯಲ್ಲ. ಅಂಥದ್ರಲ್ಲಿ ನುಸುಳುಕೋರರನ್ನು ಹೆಂಗೆ ಹಿಡಿತಾರೆ ಇವರು? ಇವತ್ತು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬೇರೆ ದೇಶಗಳಿಂದ ಬರ್ತಾ ಇರುವಂಥ ನುಸುಳುಕೋರರನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬೇಕು? ಇಲ್ಲೆಲ್ಲೋ ಬಂದು ಯಾರೋ ಒಬ್ಬ ಬೆಂಗಳೂರಲ್ಲಿ ಬಾಂಬ್ ಬಿಡ್ತಾನೆ, ಇಲ್ಲೆಲ್ಲೋ ಬಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತೈತೆ. ಹಿಂದೂಗಳಿಗೆ ಮಾತ್ರ ಅಲ್ಲ, ಭಾರತದಲ್ಲಿ ಭಾರತೀಯರು ಯಾರಿಗೂ ಬೇರೆ ಜನಾಂಗದವ್ರಿಗೂ ಕೂಡ ಇಲ್ಲಿ ರಕ್ಷಣೆ ಇಲ್ಲ. ದಯವಿಟ್ಟು ಇದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದಕ್ಕೊಂದು ತಂಡನೇ ರಚನೆ ಆಗಬೇಕು. ಅಕ್ರಮವಾಗಿ ಯಾರ್ಯಾರು ಭಾರತದ ಒಳಗೆ ಬಂದಿದ್ದಾರೆ ಅಂತ ನುಸುಳುಕೋರನ್ನು ದಯಮಾಡಿ ಅವರ ದೇಶಕ್ಕೆ ಕಳಿಸ್ಬೇಕು. ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಶಾಂತಿ, ನಮ್ಮನ್ನು ಒಗ್ಗಟ್ಟು ಹೊಡೆಯುವಂಥ ಕೆಲಸ ಯಾರಿಂದನೂ ಆಗಬಾರ್ದು. ದಯಮಾಡಿ ಇನ್ನೆಲ್ಲರೂ ಕೂಡ ಎಲ್ಲ ಯುವಕರುಗಳು ಇವತ್ತು ಮೊಬೈಲ್ಗಳಲ್ಲಿ ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಗಳಲ್ಲಿ ಬೇರೆ ವಿಚಾರಗಳಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇವತ್ತು ದೀಪಕ್ ದಾಸ್ ಅನ್ನೋ ಒಬ್ಬ ಯುವಕನ ಬಹಳ ಅಮಾನ್ಯವಾಗಿ ನಡು ರಸ್ತೆಯಲ್ಲಿ ಅವನ್ನ ಕೊಂದು ಬೆಂಕಿ ಹಚ್ಚಿ ಬೆತ್ತಲೆ ಮಾಡಿ ಅವನ್ನ ಸಾಯಿಸಿದ್ದಾರೆ. ಮುಂದೊಂದು ದಿನ ನಮ್ಮ ಗಡಿ ಭಾಗದಲ್ಲೂ ಆಗ್ಬೋದು. ದಯವಿಟ್ಟು ಎಲ್ಲ ಯುವಕರು ಎಚ್ಚೆತ್ಕೊಳ್ಳಿ, ಒಗ್ಗಟ್ಟೇ ನಮ್ಮ ಮೂಲ ಮಂತ್ರ. ಆವತ್ತು ಒಂದು 600 ವರ್ಷ ಬ್ರಿಟಿಷ್ ನಮ್ಮನ್ನು ಆಳಿದ್ರಂತೆ. ಇದೇ ಥರ ಮನಸ್ಥಿತಿ ಇಟ್ಕೊಂಡ್ರೆ ಇನ್ನೊಂದು 600 ವರ್ಷ ಬೇರೆ ದೇಶದವ್ರು ನಮ್ಮನ್ನು ಆಳುವಂಥ ಪರಿಸ್ಥಿತಿ ಬರುತ್ತೆ. ಆ ಗುಲಾಮಗಿರಿ ಬೇಡ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಎಲ್ಲ ಮುಸಲ್ಮಾನ್ ಬಾಂಧವರು ಬಂದು ದಯವಿಟ್ಟು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಇನ್ನು ಯಾವುದೇ ರೀತಿಯಾದಂಥ ದೇಶದ ಒಳಗಡೆ ಆಗಿರಲಿ, ದೇಶದ ಹೊರಗಡೆ ಆಗಿರಲಿ, ಈ ಥರ ಪ್ರಕರಣಗಳು ನಡೀಬಾರ್ದು ಅಂತ ಹೇಳ್ತಾ ಈ ಒಂದು ಅತ್ತಿಬೆಲೆ ವೃತ್ತದಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕರೆದಂಥ ನಮ್ಮ ಧನಂಜಯ ಅವ್ರಿಗಾಗಿರ್ಬೋದು, ಅವ್ರ ಸಂಘಟಕರಿಗಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ರಾಮದೂತ ಆಗಿರ್ಬೋದು, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ಮಟ್ಟಕ್ಕೆ ಈ ಒಂದು ಹೋರಾಟವನ್ನು ತೊಗೊಂಡೋಗ್ಬೇಕು, ರೂಪಿಸ್ಬೇಕು. ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀರಿ, ಧೈರ್ಯವಾಗಿ ನುಗ್ಗಿ ಅಂತ ಹೇಳ್ತಾ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಹೋರಾಟ ಏನಿದೆ ಇದು ಇಲ್ಲಿಗೆ ನಿಲ್ಲಬಾರ್ದು. ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂಥ ನಮ್ಮ ಆನೇಕಲ್ ತಾಲೂಕು ಭಾಗದಲ್ಲಿ ಯಾರ್ಯಾರು ಅಕ್ರಮವಾಗಿ ನುಸುಳುಕೋರು ಇದ್ದಾರೆ ಅವ್ರಿಗೂ ಕೂಡ ಎಚ್ಚರಿಕೆ. ದಯವಿಟ್ಟು ಯಾರು ಕೂಡ ಇಂಥ ಒಂದು ಕೆಟ್ಟ ಆಲೋಚನೆಗಳಿಗೆ ದಯವಿಟ್ಟು ಕೈ ಹಾಕಬೇಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಭಾರತೀಯ ಹಿಂದೂ ಬಂಧುಗಳಿಗೆ ಇವತ್ತು ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಭಾರತ ದೇಶ ಬಹುಸಂಖ್ಯಾತರ ದೇಶ, ಆದ್ರೂ ಹಿಂದೂಗಳನ್ನು ಹತ್ಯೆ ನಿರಂತರವಾಗಿ ನಡೀತದೆ. ನೋಡಿ, ಮೊನ್ನೆ ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರ ದಾಸ್ ಅಂತ ಒಬ್ಬ ಹುಡುಗ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹುಡುಗ, ಆತನ ದೈವ ಶಕ್ತಿಯಾಗಿ ಆತನ ದೈವ ಸ್ವರೂಪವಾಗಿರೋದ್ರಿಂದ ಆತನ ಹತ್ಯೆ ಮಾಡಿ, ಆತನ ಸಾಯಿಸಿ, ಆತನ ನೇಣಿಗಂಬ ಹಾಕಿ ಬೆಂಕಿ ಹಚ್ಚಕ್ಕಂಥ ಕೆಲಸ ಇವತ್ತು ಬಾಂಗ್ಲಾದೇಶದಲ್ಲಿ ನಡ್ತದೆ. ಅದನ್ನು ಖಂಡಿಸಿ ಡೆಲ್ಲಿನಲ್ಲಿ ರಾಜತಾಂತ್ರಿಕ ಕಚೇರಿ ಮುಂದ್ಗಡೆ ನಮ್ಮ ಹಿಂದೂಗಳು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದವರು ಹೈಯರ್ ಕಮಿಷನ್ ಬಾಂಗ್ಲಾದೇಶದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಏನಂತ, ನಮ್ಮ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಗೌರವವನ್ನು ತೆಗಿಬೇಡಿ, ಸಹಿಷ್ಣುತೆಯನ್ನು ನಮ್ಮ ಹಾಳು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಎಂಥ ಮೂರ್ಖತನ! ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮ ಮಾಡ್ತಕ್ಕಂಥ ನಮ್ಮ ಹಿಂದೂ ಧರ್ಮದಲ್ಲಿ ಇದುವರೆಗೂ ನಾವು ಹಿಂದೂಗಳು ಒಬ್ಬರನ್ನ ನಾವು ಭೇದದಲ್ಲಾಗಿರಲಿ ಮತ್ತು ಇನ್ನೊಂದಾಗಿರಲಿ ಮತ್ತು ಹತ್ಯೆ ಆಗಿರಲಿ ನಾವು ಹಿಂದೂಗಳು ಮಾಡಲ್ಲ. ಯಾಕಂದರೆ ನಾವು ರಾಮಕೃಷ್ಣ ಇದ್ದಂಗೆ, ನಾವು ಶಾಂತಿ ಒಂದು ಸಂಕೇತ ನಾವು. ಹಾಗಾಗಿ ನಾವು ಯಾವುದೇ ರೀತಿಯಾಗಿ ನಾವು ಇನ್ನೊಬ್ಬನ ಧರ್ಮವನ್ನು ವಿರೋಧಿಸಲ್ಲ. ಆದರೆ ನಮ್ಮ ಧರ್ಮದ ಬಗ್ಗೆ ಬಂದಾಗ ನಾವು 100ಕ್ಕೆ 100 ಸತ್ಯ ನಾವೆಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಾದ ಹೋರಾಟಗಳನ್ನು ಮಾಡಬೇಕಾಗಂಥ ಪರಿಸ್ಥಿತಿ ಉದ್ಭವವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಬೇಕು. ನಾವು
ಜಾತಿ ಬಿಡಬೇಕು ಮತ್ತು ಪಕ್ಷ ಬಿಡಬೇಕು. ನಾವೆಲ್ಲರೂ ಒಗ್ಗಟ್ಟದಿಂದ ಒಮ್ಮತದಿಂದ ಸಹಿಷ್ಣುತೆಯಿಂದ ನಾವೆಲ್ಲರೂ ಗೌರವದಿಂದ ನಾವೆಲ್ಲರೂ ಈ ದೇಶದಲ್ಲಿ ಬಾಳಬೇಕಂತ ಒಂದು ಸನ್ನಿವೇಶ ಈಗ ಉಂಟಾಗಿದೆ. ಯಾಕಂದರೆ ಇವತ್ತು ನಮ್ಮ ಎಲ್ಲ ಹೇಳಿದ್ರು, ಇವತ್ತು ನಮ್ಮ ಗಡಿ ಭಾಗ ಒಳಗೆ ಬಂದು ಬಾಂಬ್ಗಳಾಗ್ತಾರೆ, ಹಿಂದೂಗಳನ್ನ ಹೆಣ್ಮಕ್ಳನ್ನ ಅತ್ಯಾಚಾರಗಳು ಮಾಡ್ತಾರೆ, ಹಿಂದೂಗಳನ್ನ ಸಾಯಿಸ್ತಾರೆ. ಏನಿದು ಕ್ರೂರತನ, ಕೃತ್ಯತನ, ಇದನ್ನೆಲ್ಲ ಖಂಡಿತವಾಗಿ ನಿಲ್ಲಿಸಬೇಕು. ಯಾಕಂದರೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದ ಹಿಂದೂಗಳನ್ನು ಹತ್ಯೆ ಮಾಡದಿದ್ದಂಗೆ ಅದನ್ನು ಏನು ಕಠಿಣ ಶಿಕ್ಷೆ ಆಗಬೇಕು, ಬಾಂಗ್ಲಾದೇಶ ವಿರೋಧಿಗಳನ್ನ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಒಳಗೆ ಬಂದಿರ್ತಕ್ಕಂಥ ಬಾಂಗ್ಲಾದೇಶರಾಗಿರಲಿ ಪಾಕಿಸ್ತಾನದಾಗಿರಲಿ ಮತ್ತು ಯಾವುದೇ ಇಸ್ಲಾಮಿಕ್ ಧರ್ಮದವರು ಇಲ್ಲಿ ಬಂದುಬಿಟ್ಟು ಈ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ಹಿಂದೂ ವಿರೋಧಿತನಗಳನ್ನು ಅಳವಡಿಸ್ಕೊಂಡು ಇವತ್ತು ಹಿಂದೂಗಳಾಗಿ ಬಂದು ಇವತ್ತು ಹಿಂದೂಗಳೇ ಸಾಯಿಸ್ತಕ್ಕಂಥ ರೀತಿ ಉದ್ಭವ ಆಗಿದೆ. ಹಾಗಾಗಿ ಇದನ್ನೆಲ್ಲ ಕಣಿಸುತ್ತಾ ಇವತ್ತು ಅತ್ತಿಬೆಲೆ ನೃತ್ಯದಲ್ಲಿ ಬಜರಂಗ ದಳದವರು, ರಾಮದೂತ ತಂಡದವರೆಲ್ಲ ಬಂದು ಇಲ್ಲಿ ಪ್ರತಿಭಟನೆ ನಡೆಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಾಕಂದರೆ ಇದಕ್ಕೆ ನಿಲ್ಲಿಸ್ಬೇಕಿದು. ನಮ್ಮ ಹಿಂದೂ ಧರ್ಮದವರು ಯಾಕೆ ನಾವು ಸೈಲೆಂಟ್ ಆಗಿದ್ದೀರಿ ಅಂತ ಹೇಳಿದ್ರೆ, ನಾವು ಭಗವದ್ಗೀತೆಯನ್ನು ಓದ್ಕೊಂಡು ಬಂದಿರತಕ್ಕಂಥ ಒಂದು ಶಾಂತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗ್ತಾ ಇರೋದು. ನಾವು ಇನ್ನೊಬ್ಬರನ್ನ ದೌರ್ಜನ್ಯ ಮಾಡಿ ಇನ್ನೊಬ್ಬರನ್ನ ಕೃತ್ಯ ಮಾಡ್ತಕ್ಕಂಥ ಕೆಲಸ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಮಾನತೆ, ಆರ್ಥಿಕತೆ, ಶೈಕ್ಷಣಿಕತೆ ಸಿಗಬೇಕಂತೇಳ್ಬಿಟ್ಟು ನಾವು ಇವತ್ತು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಇವತ್ತು ನಾವು ಒಮ್ಮತದಿಂದ ಇವತ್ತು ಹಿಂದೂ ದೇಶದಲ್ಲಿ ಇರ್ತೀರಿ. ಹಾಗಾಗಿ ಈ ಒಂದು ಕೃತ್ಯಗಳನ್ನು ಮೊದಲು ನಿಲ್ಲಿಸಬೇಕು. ಮತ್ತು ಈ ಬಾಂಗ್ಲಾದೇಶವನ್ನು ಈ ಅಧಿಕಾರಿಗಳು ಎಚ್ಚೆತ್ಕೊಂಡು ಎಲ್ಲೆಲ್ಲಿದ್ದಾರೆ ಅವನ್ನೆಲ್ಲ ಓಡಿಸಿ ಗಡೀಪಾರು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನನ್ನು ಕೈಗೆತ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತು ನಾನು ಎಚ್ಚರಿಕೆಯನ್ನು ತಂದು ಮತ್ತು ವಿಶೇಷವಾಗಿ ದ್ವೇಷ ಭಾಷಣಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಹಿಂದೂ ಕೃತ್ಯ ಆಗಿದೆ, ಮಾತಾಡಬಾರ್ದಾ? ಇವತ್ತು ಹಿಂದೂವನ್ನು ಒಂದು ಹೆಣ್ಣು ಮಹಿಳೆನ ಅತ್ಯಾಚಾರ ಮಾಡಿದ್ದಾರೆ, ಅದು ಮಾತಾಡಬಾರ್ದಾ? ಏನಿದು ರಾಜ್ಯ ಸರ್ಕಾರ ಒಂದು ಕೊಗ್ಗೋಲೆಯನ್ನು ಅದನ್ನು ನಿಲ್ಲಿಸಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ಅದಾಗಬಾರ್ದು. ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದುತ್ವವನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ವಿಷಯ ಏನಂದರೆ, ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಅತ್ತಿಬೆಲೆ ಸುತ್ತಮುತ್ತಲ ಭಾಗಗಳಿಂದ ಎಲ್ಲ ಬಂದಿದ್ದಾರೆ. ಮೊದಲನೇದಾಗ ಅವ್ರಿಗೆಲ್ಲ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ವಿಷಯ ಏನಂದರೆ, ಬಾಂಗ್ಲಾದೇಶಲ್ಲಿ ನಮ್ಮ ಹಿಂದೂಗಳನ್ನು ಅತ್ಯಂತ ಕ್ರೂರವಾಗಿ ಖಂಡನೆಯಿಂದ ಅವ್ರನ್ನ ಯಾವ ರೀತಿ ನೋಡ್ತಾರಂದರೆ, ನಾವು ಬೀದಿ ನಾಯಿನ ಕೆಲ ಜನಗಳು ನಾವು ನಾಯಿ ಕೂಡ ಹೋಲಿಕೆ ಮಾಡಿ ಹೇಳ್ಬಾರ್ದು. ಆ ಥರ ನಾಯಿನ ಯಾವ ರೀತಿ ಹಿಂಸೆ ಕೊಡ್ತಾರೆ ಆ ರೀತಿ ನಮ್ಮ ಹಿಂದೂಗಳನ್ನ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇದೇ ತಿಂಗಳಲ್ಲಿ 18ನೇ ತಾರೀಕು ನಮ್ಮ ದೀಪಕ್ ದಾಸ್ ಅಂತ ನಮ್ಮ ಹಿಂದೂ ಯುವಕ ಏನೂ ಮಾಡೋದ ತಪ್ಪಿಗೆ ಯಾವ ರೀತಿ ಕೇಳ್ಕೊತಾ ಇದ್ದಾನೆ ಅಂದರೆ, ನನಗೆ ಬಿಟ್ಬಿಡ್ರಿ, ಕ್ಷಮೆ ಆಯಿತು, ಕ್ಷಮೆ ಯಾಚಿಸ್ತೀನಿ, ತಪ್ಪಾಗಿದೆ, ನನ್ನಿಂದ ತಪ್ಪು ಮಾಡಿಲ್ಲ, ಆದರೂ ತಪ್ಪಾಗಿದೆ, ಕ್ಷಮೆ ಯಾಚಿಸ್ತಾ ಇದ್ದೀನಿ, ನಾನು ಬಿಟ್ಬಿಡ್ರಿ ಅಂತ ಯಾವ ರೀತಿ ಇದು ಮಾಡ್ತಾಯಿದ್ರು. ಪೊಲೀಸ್ ಅವರು ಸಮೇತ ಅವ್ರಿಗೆ ಸಹಕಾರ ಕೊಡಲಿಲ್ಲ. ಅದನ್ನು ನಮ್ಮ ಭಾರತ ಸರ್ಕಾರ ಇದನ್ನೆಲ್ಲ ಗಮನಿಸ್ಕೊಂಡು ದಯಮಾಡಿ ನಮ್ಮ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಅದೇ ರೀತಿ ಇಂದು ನಮ್ಮ ರಾಜ್ಯ ಸರ್ಕಾರ ಬಂದ್ಬಿಟ್ಟು ದ್ವೇಷ ಭಾಷಣದ ಪ್ರತಿಬಂಧಕ ಅಂತ ಹೊಸ ಕಾನೂನು ತರಕ್ಕೆ ಹೊರಟಿದೆ. ದಯಮಾಡಿ ಅದು ಕಂಪ್ಲೀಟು ನಮ್ಮ ಹಿಂದೂ ಮುಖಂಡರು, ಹಿಂದೂ ನಾಯಕರುಗಳ ಮೇಲೆ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಅವ್ರನ್ನ ಕೇಸ್ ಬುಕ್ ಮಾಡಿ ಕೋರ್ಟು ಜೈಲು ಅಲಿಬೇಕು. ಇನ್ನು ಮುಂದೆ ಅವರು ಯಾರು ಬರ್ಕೂಡ್ದು, ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಯಾರು ಮಾತಾಡೋಕಾರ್ದು ಅನ್ನೋ ಒಂದೇ ಒಂದು ಉದ್ದೇಶ, ಅಷ್ಟು ಬಿಟ್ಟರೆ ಬೇರೆ ಅವರು ಅದರಲ್ಲಿ ಏನೂ ಇಲ್ಲ. ದಯಮಾಡಿ ರಾಜ್ಯ ಸರ್ಕಾರಕ್ಕೂ ನನ್ನ ಧಿಕ್ಕಾರ ಇರ್ತೈತೆ. ಈ ಮೂಲಕ ನಮ್ಮ ರಾಜ್ಯ ಸರ್ಕಾರ ಪ್ರತಿಬಂಧ ಕಾಯ್ದನ್ನ ಕೈ ಬಿಡಬೇಕಂತ ಈ ಮೂಲಕ ಮನವಿ ಮಾಡ್ತೀನಿ. ಸಭೆ ಸೇರಿರೋದು ಏನಂದ್ರೆ ಪ್ರತಿಭಟನೆ. ಏನಕ್ಕೆ ನಮ್ಮ ಹಿಂದೂಗಳನ್ನು ಜನಗಳು ನೋಡೋ ರೀತಿಯೇ ಬೇರೆ ಇದೆ. ಯಾಕಂದರೆ ಇಲ್ಲಿ ಸಮಾಜದಲ್ಲಿ ಹಿಂದೂಗಳು ಅಂತಂದರೆ ಏನೋ ಒಂದು ತಪ್ಪು ಮಾಡ್ದಂಗೆ, ಏನೋ ಬೇರೆ ದೇಶದಿಂದ ಇಳ್ದಂಗೆ, ಏನೋ ಅನ್ಯರಿದ್ದಂಗೆ ನಮ್ಮನ್ನು ನೋಡಿ ಈ ಸರ್ಕಾರಗಳು ನಮ್ಮ ನೋಡ್ತಿದೆ. ಆದರೆ ಸರ್ಕಾರಕ್ಕೆ ಒಂದೇ ನಾವು ಮನವಿ ಮಾಡ್ತಿರೋದು, ಆದಷ್ಟು ಹಿಂದೂಗಳ ಬಗ್ಗೆ ನೀವು ಕೇರ್ ತೊಗೊಂಡು ನಮ್ಮನ್ನ ರಕ್ಷಣೆ ಮಾಡಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಮುಂದೆ ಹೋರಾಟಕ್ಕೆ ನಿಂತ್ಕೊಂಡ್ರೆ ಯಾವ ಸರ್ಕಾರನೂ ಮುಂದೆ ನಿಲ್ಲಕ್ಕಾಗಲ್ಲ. ದಯಮಾಡಿ ಹೇಳ್ತಿದ್ದೀವಿ. ಇದ್ರ ಬಗ್ಗೆ ಜನಗಳು, ನಮ್ಮ ಯುವಕರಾಗಲಿ, ನಮ್ಮ ಹಿಂದೂ ಸಂಘಟನೆ ಯುವಕರಾಗಲಿ, ಬಜರಂಗದಳಾಗಲಿ, ಮತ್ತು ಇವರು ಧನಂಜಯ ಅವರಾಗಲಿ, ನಮ್ಮ ಮುಖಂಡರು ಎಲ್ಲರೂ ಸೇರಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಆದಷ್ಟು ಜನಗಳು ನಾವು ಸೇರ್ತೀವಿ. ಇದ್ರ ಬಗ್ಗೆ ನಾವು ಈ ವಿಷಯಕ್ಕೆ ಅಂದರೆ ದೀಪು ಚಂದ್ರ ದಾಸ್ ಅನ್ನೋ ವ್ಯಕ್ತಿ ಮಾತ್ರ ಸಾಯಿಸಿದ್ದಾನೆ ಅನ್ನೋದು ನಮ್ಮ ಮೈಂಡಲ್ಲಿದೆ ಹೊರತು ಮುಂದಕ್ಕೆ ಇನ್ನೇನು ಟಾರ್ಗೆಟ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಅಂದರೆ ಇನ್ನೂ ನಮಗೆ ಜೀವನ ಎಷ್ಟಿದೆ ಅಂದರೆ, ನನಗೊಂದು ಇವಾಗ ಎಕ್ಸಾಂಪಲ್ ಒಂದು 30 ವರ್ಷ ಅಂದರೆ ಇನ್ನೊಂದು 70 ವರ್ಷ ಇರ್ತೀವಿ ಅಂದ್ಕೊಳ್ಳಿ.
70 ವರ್ಷದಲ್ಲಿ ಹಿಂದೂಗಳನ್ನು ಇನ್ನೂ ಹೆಂಗೆ ಯಾವ ರೀತಿ ನಾಯಿರ್ ಥರ ನಮ್ಮನ್ನು ಇನ್ನೂ ಜೀವದಾಡಿಗಳ ಥರ ನೋಡ್ಕೋತಾರೆ ಹಿಂಗೆ ಅನ್ನೋದು ಗೊತ್ತಿಲ್ಲ ನಮಗೆ. ಆದಷ್ಟು ನಾವು ಜನಗಳ ತಿಳುವಳಿಕೆಗೆ ಚೇಂಜ್ ಮಾಡಬೇಕು. ಹಿಂದೂಗಳು ಅಂತಂದರೆ ನಾವು ಸ್ವಾಭಿಮಾನ ಎಲ್ಲದಕ್ಕೂ ನಾವು ಎಲ್ಲ ರೆಡಿ ಇರ್ತೀವಿ, ಎಲ್ಲರಿಗೂ ಎಲ್ಲ ಒಂದು ಪಂಗಡಗಳಿಗೂ ರೆಡಿ ಇರ್ತೀವಿ, ಎಲ್ಲರಿಗೂ ನಾವು ಜೊತೆಯಾಗಿ ನಾವು ಅವ್ರ ಜೊತೆ ನಾವು ಕೂಡ್ಕೊಂಡು ನಾವೆಲ್ಲ ಮಾಡ್ತೀವಿ. ಆದರೆ ಹಿಂದೂಗಳಿಗೆ ಮಾತ್ರ ನೀವು ಯಾಕೆ ಈ ಥರ ನೋಡ್ತಿದ್ದೀರ ನನಗೆ ಗೊತ್ತಾಗ್ತಿಲ್ಲ. ಆದಷ್ಟು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ನೋಡಿ ಮಾತಾಡಿ ತಿಳುವಳಿಕೆ ಮಾಡಿಸಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಕೇಳ್ಕೊತೀವಿ. ಏನು ಸಂದೇಶ ಕೊಡೋಕೆ ಹೊರಟಿದ್ದೀವಿ ಅಂದರೆ, ಇವಾಗಲಾದರೂ ಹಿಂದೂಗಳು ಎಚ್ಚೆತ್ತು ಒಂದಾಗಬೇಕು ಅನ್ನೋದನ್ನ, ಜಾತಿ ಅಂತ ಹೊಡೆದಾಡೋದನ್ನ ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಏಕತೆಯಿಂದ ಮುಂದುವರಿಬೇಕಾಗಿದೆ. ಬಾಂಗ್ಲಾದೇಶದಲ್ಲಿ 1974ರಲ್ಲಿ ಇದ್ದಂಥ ಹಿಂದೂಗಳ ಜನಸಂಖ್ಯೆ 13% ಇತ್ತು. ಇವತ್ತೇನಾಗಿದೆ 7.9% ಇಳಿದಿದೆ. ಹಾಗಾದರೆ ಮಿಕ್ಕಿದಂಥ ಹಿಂದೂಗಳು ಎಲ್ಲೋದ್ರು, ಏನಾದರೂ? ಡಿಸೆಂಬರ್ 18ನೇ ತಾರೀಕು ಬಾಂಗ್ಲಾದೇಶದ ಒಂದು ಮೈಮನ್ ಸಿಂಗ್ ಅಂತ ಏರಿಯಾದಲ್ಲಿ ದೀಪು ಚಂದ್ರ ದಾಸ್ ಅಂತ ಹಿಂದೂ ವ್ಯಕ್ತಿಯನ್ನು ಅತ್ಯಂತ ದಾರುಣವಾಗಿ ಸಾಯಿಸ್ತಾರೆ. ಏನದ್ರ ಹಿಂದೆ ಇರುವಂಥ ಷಡ್ಯಂತ್ರ? ಇಲ್ಲಿನ ಅವರ ಮನಸ್ಥಿತಿಗಳು ಎಂಥದ್ದಿರ್ಬೋದು? ಈಗ ಅವರ ಏನು ಪ್ರವಾದಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾರೆ. ಅವರು ಮಾತಾಡಿದಾರೋ ಅಲ್ವೋ ಅನ್ನೋದನ್ನ ಒಂದು ನಿಮಿಷನೂ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಅವರನ್ನು ತುಂಬ ಅಮಾನುಷವಾಗಿ ರಸ್ತೆ ಬೀದಿಯಲ್ಲಿ ಎಳ್ಕೊಂಬಂದು ಮರಕಾತರಗಳಿಂದ ಹೊಡೆದು ಮರಕ್ಕೆ ಕಟ್ಟಾಕಿ ಬೆಂಕಿ ಹಾಕ್ತಾರೆ. ಅದನ್ನು ಸ್ವಲ್ಪ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅವ್ರು ಮಾತಾಡಿದಾರೋ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಅದು ಇವಾಗ ಅವ್ರು ತಪ್ಪು ಮಾಡಿದ್ರು ಬಾಂಗ್ಲಾದೇಶದ ಕೋರ್ಟ್ನ ಪ್ರಕಾರ 295(a) ವಿಧಿಯ ಪ್ರಕಾರ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡವನ್ನು ಹಾಕ್ಬೋದಿತ್ತು. ಅದನ್ನು ಮಾತಾಡದೆ ಅವರ ಮನಸ್ಥಿತಿಗಳು ಯಾವ ಥರ ಇರ್ಬೋದು, ಒಂದು ರಾಕ್ಷಸರ ಮನಸ್ಥಿತಿಯ ಇದನ್ನು ಹೊರತುಪಡಿಸಿ ಅಲ್ಲಿನ ನಮ್ಮ ಹಿಂದೂ ಬಾಂಧವನ್ನ ಸಾಯಿಸಿದ್ದಾರೆ. ಎಲ್ಲ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂನು ಇದನ್ನು ಖಂಡಿಸಬೇಕು. ಎಲ್ಲರೂ ಒಂದಾಗಿ ಹಿಂದೂಗಳು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ.